ಯಾರು ಮಾಡಿದಾರೋ ಏನೋ ಸೂಪರ್ ಮಾರ್ಕೆಟು ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟವ್ರೆ. ಅದು ಯಾರು ಮಾಡವ್ರೆ? ಅಯ್ಯೋ, ನನಗಂತೂ ತುಂಬ ಬೇಜಾರಾಗ್ತೈತಿ. ಹೆಂಗೋ ನಮ್ಮ ಹೋಲ್ಸೇಲ್ ಅಂಗಡಿ ಚೆನ್ನಾಗೆ ಒಳ್ಳೆ ವ್ಯಾಪಾರ ಆಗೋದು. ಇವಾಗ ಅಲ್ಲಿ ಸೂಪರ್ ಮಾರ್ಕೆಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಏನು ಮಾಡೋದು? ಏನು ಮಾಡೋದು ಏನೋ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜನಕ್ಕೆಲ್ಲನ ಕಡಿಮೆ ರೇಟ್ ಆಗಬೇಕು. ಕಡಿಮೆ ರೇಟ್ ಆಗಿಬಿಟ್ರೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರೋಂಥ ವಸ್ತುಗಳ್ನ ಅಲ್ಲೇ ತೊಗೊಳ್ತಾರೆ. ಏನು ಮಾಡೋದಪ್ಪ? ಸೂಪರ್ ಮಾರ್ಕೆಟ್ ಅಂದರೆ ತುಂಬ ಕಡಿಮೆ ಬೆಲೆಗೆ, ತುಂಬ ಅಂತಂದರೆ ಅಷ್ಟೊಂದೇನಿಲ್ಲ. ನಮ್ಮ ಅಂಗಡಿಗೂ ಅವ್ರಿಗೂ ಹೆಂಗಲ್ಲ ಅಂದರೂ ಒಂದು 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಹಂಗಂದ್ರೂ ಜನಕ್ಕೇನು ಸ್ವಲ್ಪ ಕಡಿಮೆ ದುಡ್ಡು ಆಗಬೇಕು ಅಂತ ಹತ್ರ ವಸ್ತುಗಳ್ನ ಖರೀದಿ ಮಾಡೋದಕ್ಕೆ ನೋಡ್ತಿರ್ತಾರೆ. ಅದಕ್ಕೇ ಏನು ಮಾಡೋದು? ಯಾರು ಮಾಡ್ತಾವ್ರೋ ಏನೋ. ಯಾರು ನಮ್ಮ ಸಂಗೀತನೇ ಅಂತ ಹೇಳಿದ್ರಪ್ಪ. ಚೈತ್ರನ ಹತ್ರ ಮಾತಾಡೋಣ, ಹೇಳೋಣ. ಅಲ್ಲೆಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಚೈತ್ರ ಅಂತ. ಚೈತ್ರ, ಚೈತ್ರ, ಬಾರಪ್ಪ. ಯಾಕೆ ಅಲ್ಲಿಂದನೇ ಚೈತ್ರ ಚೈತ್ರ ಅಂದ್ಕೊಂಡು ಬರ್ತಾ ಇದೀಯಾ? ಸೂಪರ್ ಮಾರ್ಕೆಟ್ ಓಪನ್ ಆಗ್ತಾ ಇತ್ತಲ್ಲ, ತುಂಬ ಬೇಜಾರಾಗ್ತೈತಿ. ಅಲ್ಲೇ ಅಂಗಡಿ ಹತ್ರನೇ, ಅಂಗಡಿ ಮುಂದೆನೆ, ನಮ್ಮ ಅಂಗಡಿ ಮುಂದೆನೆ ಅಂತಂದರೆ ತುಂಬ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ನೋಡಪ್ಪ, ಚೆನ್ನಾಗಿ ವ್ಯಾಪಾರ ಆಗೋದು, ಒಳ್ಳೆ ರೇಟಿಗೆಲ್ಲ ಹೋಗೋದು. ಮನೆಯವರೆಲ್ಲ ಪ್ರತಿಯೊಬ್ಬರು ತಗೊಂಡೋಗೋರಲ್ಲ. ನನಗೆ ಅಂಗಡಿ ಅವರೆಲ್ಲ ಜಾಸ್ತಿ ತೊಗೊಂಡೋಗೋರೆಲ್ಲ ಅಂಗಡಿಯವರೆಲ್ಲ ಬರ್ತಾರೆ ಬಿಡು, ನನಗೇನು. ಆದ್ರೂ ಮನೆಗೆಲ್ಲ ಬರೋ ಅಂಥವ್ರೆಲ್ಲನ ಆ ಕಡೆ ಹೋಗ್ತಾರೆ. ಅವ್ರಿಗೆ ಬೇಕಾಗಿರೋದೆಲ್ಲ ತೊಗೊಬಿಡ್ತಾರೆ. ಯಾಕಂದರೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ನಮ್ಮ ಅಂಗಡಿಗಿನ್ನ ಒಂದು 5-10 ರೂಪಾಯಿ ಕಡಿಮೆ ಆಗಿರುತ್ತೆ. ಆದರೆ ನಾನು ಅಲ್ಲೇ ಏನು ರೇಟ್ ಇರುತ್ತೋ ಅದೇ ಥರ ಮಾಡಬೇಕು ಅಷ್ಟೇ. ಆದರೆ ಜನಕ್ಕೆ ಸ್ವಲ್ಪ ಸೂಪರ್ ಮಾರ್ಕೆಟ್ ಅಂತಂದರೆ ಸ್ವಲ್ಪ ಕಡಿಮೆ ಸಿಗುತ್ತಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕೆ ನನಗಂತೂ ಏನು ಮಾಡೋದು ಅಂತ ಅನ್ನಿಸ್ತೈತಿ. ಸಂಗೀತುಂಡೆ ಅಂತಪ್ಪ ಬಿಲ್ಡಿಂಗು. ನಾನೆಲ್ಲ ಕೇಳಿ ತಿಳ್ಕೊಂಡೆ. ಇಲ್ಲಿ ಯಾರ್ಯಾರಿಗೆ ಕೇಳಿದಕ್ಕೆ ಸಂಗೀತಂದೆ ಆ ಬಿಲ್ಡಿಂಗು ಅಂತ ಹೇಳ್ದಂಗಿತ್ತು. ಅವ್ರ ಅಮ್ಮನೂ ಯಾರ ಹತ್ರನೇ ಹೇಳ್ತಿತ್ತು ಸಂಗೀತಂದೆ ಅಂತ ಆ ಬಿಲ್ಡಿಂಗು. ನನಗೇನೋ ಸಂಗೀತ ಬಿಲ್ಡಿಂಗ್ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ, ಸಂಗೀತಿಂಗ್ ಬಿಲ್ಡಿಂಗ್ ಅಂತ. ಇವತ್ತು ಯಾರ್ಯಾರೋ ಬೇರೆಯವ್ರು ಇದ್ರಪ್ಪ ಓಪನಿಂಗ್ ಮಾಡಿದಾಗ. ಅದು ಯಾರು ಸೂಪರ್ ಮಾರ್ಕೆಟ್ ಮಾಡ್ತಾವ್ರೋ ಏನೋ ಗೊತ್ತಿಲ್ಲ. ಸಂಗೀತನೇ ಮಾಡ್ತಾ ಇರೋದಂತಂದರೆ ಹೋಗಿ ಕೇಳ್ಬೋದು, ಯಾಕೆ ಹಿಂಗೆ ಮಾಡ್ತೀವಿ ಸಂಗೀತ, ಬೇರೆ ಕಡೆ ಮಾಡ್ಬೋದಾಗಿತ್ತಲ್ಲ, ನನ್ನ ಅಂಗಡಿ ಇತ್ತಲ್ಲ ಅಂತೇಳಿ ಕೇಳ್ತೀನಿ. ಬೇರೆ ಕಡೆ ಮಾಡ್ಬೋದಾಗಿತ್ತಲ್ಲ ಸೂಪರ್ ಮಾರ್ಕೆಟು, ಇನ್ನು ಮೇನ್ ರೋಡ್ ಕಡೆ ಆ ಕಡೆ ಎಲ್ಲಾದರೂ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗೆ, ಇನ್ನೂ ವಸ್ತುಗಳು ಚೆನ್ನಾಗಿ ಹೋಗೋದು ಅಂತ ಹೇಳ್ಬೋದಲ್ಲ. ಏನಮ್ಮ ಯಾತ ಮಾತಾಡ್ತಾ ಇದ್ರಿ ಚೈತ್ರಮ್ಮ ನೀನು ನಿನ್ಗಂಡ? ಏನಿಲ್ಲಕ್ಕ, ಹಿಂಗೆ ಮಾತಾಡ್ತಿದ್ವಿ. ಏನೋ ನಮ್ಮ ಸಂಗೀತ ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತಾವಳಂತೆ, ನಿಜನಾ? ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ನಿನ್ನೆ ಸಹ ಅವ್ರ ಅಮ್ಮಯ್ಯ ಎಲ್ಲ ಹೋಗಿ ಏನೋ ಹಾಲು ಬಂದ್ರಂತಪ್ಪ. ಯಾರ ಎಲ್ಲ ಮಾತಾಡ್ದಂಗಿತ್ತು. ಹೇಳ್ತಿದ್ರು ಕಣಪ್ಪ ಅಲ್ಲೆಲ್ಲನ, ಏನೋ ಸಂಗೀತಮ್ಮ ಸೂಪರ್ ಮಾರ್ಕೆಟ್ ಆತ ಓಪನ್ ಮಾಡ್ತಾಳಂತೆ ಅಂತ ಹೇಳ್ದಂಗಿತ್ತು. ಗಂಡನು ಕೆಲ್ಸಕ್ಕೆ ಹೋಗ್ತಾನೆ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಮಗನು ಕೆಲ್ಸಕ್ಕೆ ಹೋಗ್ತಾನೆ ನೋಡಪ್ಪ. ಎಲ್ಲ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಬ್ಯುಸಿಯಾಗಿದ್ದಾರೆ, ಎಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಲ್ವೇ? ನೋಡಿದ್ರೆ ನೋಡಪ್ಪ, ಅಷ್ಟೊಂದೆಲ್ಲ ಇದ್ರೂ ಏನಾದರೂ ಹೊಸ ಟ್ರೈ ಮಾಡ್ತಿರ್ತಾರೆ. ಹೊಸದು ಏನಾದರೂ ಒಂದು ಮಾಡಬೇಕು, ಸುಮ್ಮನೆ ಕುತ್ಕೋಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೆಂಗೆ ಮಾಡ್ತಿರ್ತಾರಲ್ವ. ನನಗೇನೋ ನೋಡಿದ್ರೆ ಹಂಗೆ ಅಪ್ಪ. ನೋಡು, ಹಿಂಗೆ ಮೂವರು ಕೆಲಸ ಮಾಡ್ತಿದ್ರು ಇನ್ನೂ ಬ್ಯುಸಿ ಆಗ್ಬೇಕು ನಾವು ಜೀವನದಲ್ಲಿ ಅಂತೇಳಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು. ನಿಜ, ತುಂಬ ಚೆನ್ನಾಗೆ ಕೆಲಸ ಮಾಡ್ತಾರಪ್ಪ ಅವರೇನು ಮಾಡ್ತಾರೆ. ನಿಜ, ಹಿಂಗೆ ಮಾಡಬಾರ್ದು ಕಣ್ಬಾಗ್ಯಕಯ್ಯ. ಹಿಂಗೆ ನಮ್ಮ ಅಂಗಡಿ ಐತೆ, ನಮ್ಮ ಅಂಗಡಿ ಮುಂದೆನೇ ಮಾಡ್ತಾವಳೆ. ಯಾವಾಗ ಬಿಲ್ಡಿಂಗ್ ತಗೊಂಡ್ಳು, ಯಾವಾಗ ಅದು ಕಟ್ಟಿಸ್ತಾ ಇದ್ದಾಳೆ ಅಂದ್ರೆ ಅದು ಸ್ವಲ್ಪನೂ ಒಬ್ರಿಗೊಂದು ಸ್ವಲ್ಪ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಭಾಗ್ಯಕಯ್ಯ. ಒಬ್ರಿಗೂ ಹೇಳಿಲ್ಲ ಅವಳದೇ ಬಿಲ್ಡಿಂಗ್ ಅಂತ. ಯಾಕಂದರೆ ಕೆಲಸ ಆಗೋವರೆಗೂ ನಾವು ಯಾರ ಹತ್ರನೂ ಏನು ಹೇಳ್ಬಾರ್ದು ಅಂತ ಅವಳು ಯಾರ ಹತ್ರನೂ ಹೇಳಿಲ್ಲ. ಒಂದು ದಿವಸನಾದ್ರೂ ಅಣ್ಣ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಅವ್ರ ಅಣ್ಣನ ಹತ್ರ ಆದರೂ ಬಂದು ಒಂದು ಸತಿ ಹೇಳಿಲ್ಲ, ಗೊತ್ತಾ ಅವಳು? ಅಂದರೆ ಹಂಗೆ ಮಾಡಬಾರ್ದಾಗಿತ್ತು ಚೈತ್ರಮ್ಮ, ಬೇರೆ ಕಡೆಗೆಲ್ಲ ಮಾಡಬೇಕಾಗಿತ್ತು. ಇವಾಗ ಅಷ್ಟೋಗದು ನಮ್ಮ ಸಂಗೀತ ಮಾಡ್ತಾ ಇರೋದ ಏನೋ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟವ್ರೆ. ಸೂಪರ್ ಮಾರ್ಕೆಟ್ ಅಂತೇಳಿ ಬೋರ್ಡ್ ಹಾಕ್ಬಿಟ್ಟು ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹಾಕ್ಬಿಟ್ಟವ್ರೆ ಬಗೆಕಯ್ಯ. ಅದಕ್ಕೇನೆ ಏನೋ ಎತ್ತ ಅಂತ ಅನ್ನಿಸ್ತೈತೆ ನನಗೆ. ಸಂಗೀತಂದೆ ಕಣಪ್ಪ, ತಡಿ ನೋಡ್, ಮತ್ತೆ ನಾಳೆ ಅಷ್ಟೊತ್ತಿಗೆ ನಾಡ್ದಷ್ಟೊತ್ತಿಗೆ ಗೊತ್ತಾಗುತ್ತೆ ನಿನಗೆ. ಇಲ್ಲ ಇವತ್ತಾದರೂ ಗೊತ್ತಾಗುತ್ತೆ, ಆಮೇಲಿಂದ ಹೋಗ್ತೀವಲ್ಲ ಅವಾಗಾದ್ರೂ ಗೊತ್ತಾಗುತ್ತೆ. ತಡಿ ನೋಡೋಣ. ನೋಡಿದ್ರೆ ಗೊತ್ತಾಗುತ್ತೆ. ನೆನ್ನೇನೋ ಓಪನ್ ಮಾಡವ್ರೆ, ಎಲ್ಲನೂ ಬೋರ್ಡ್ ಹಾಕ್ಬಿಟ್ಟು ಎಲ್ಲ ಓಪನಿಂಗ್ ಮಾಡವ್ರಂತೆ. ಏನು ಭಾಗ್ಯಮ್ಮ, ಏನೋ ವರ್ಷ ಚೈತ್ರ ಹತ್ರ ಮಾತಾಡ್ತಾ ಇದೀಯಾ? ಏನಿಲ್ಲಮ್ಮ, ಹಿಂಗೆ ಮಾತಾಡ್ತಿದ್ದಿ. ಏನೋ ವರ್ಷಪ್ಪನ ಅಂಗಡಿ ಇವಾಗ ವ್ಯಾಪಾರ ಕಡಿಮೆ ಆಗುತ್ತೆ, ಏನೋ ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದಾರಂತ ಅಲ್ಲೇ ಮುಂದೆನೇ. ಜನ ಎಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲ ಅಲ್ಲಿಗೆ ಬಂದು ಎಲ್ಲ ಪ್ರತಿಯೊಂದು ಏನು ಐಟಮ್ಸ್ ಬೇಕಿದ್ರು ಎಲ್ಲ ಅಲ್ಲೇ ತಗೊಂಡು ಹೋಗೋರು. ಕಾದ್ಬಿಟ್ಟು ಯಾವ ಅಂತ ಅಂಗಡಿ ಇರಲಿಲ್ಲ ನಮ್ಮ ಏರಿಯಾದಲ್ಲಿ. ಎದ್ರಿಲ್ತಾರೆ ಚಿಲ್ಲರೆ ಪಲ್ರ ಇರ್ತಿದ್ವು, ಚಿಲ್ಲರೆ ಅಂಗಡಿಗೆಲ್ಲ ಹೋಗ್ತಾ ಇರಲಿಲ್ಲ.
ನನ್ನ ಅಂಗಡಿಲಿ ಹೋಲ್ಸೇಲ್ ಅಂತೇಳಿ ಚೆನ್ನಾಗಿ ಎಲ್ಲ ಬಂದು ತಗೊಂಡು ಹೋಗೋರು. ಇವಾಗ ನೋಡಿದ್ರೆ ಸೂಪರ್ ಮಾರ್ಕೆಟ್ ಮಾಡ್ತವ್ರೆ, ವ್ಯಾಪಾರ ಡೌನ್ ಆಗುತ್ತೆ ಅಂತ ಯೋಚನೆ ಮಾಡ್ತಾವನೆ. ಸಂಗೀತ ಅವ್ರ ಮಗಂತಾಗೆ ಏನೋ ಮಾತಾಡ್ತಿದ್ಲಿ, ನಾನು ನೆನ್ನೆನೋ ಮೊನ್ನೆನೋ ಕೇಳಿಸ್ಕೊಂಡೆ. ಹೆಂಗೆ ಅಂದರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಅಂದರೆ 2 ರೂಪಾಯಿ ಕಡಿಮೆ ರೇಟ್ ಅಂದ್ರೂ ಜನ ಹೆಂಗೆ ಬರ್ತಾರೆ ಗೊತ್ತಾ. ಅದಕ್ಕೇ ನಾನು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಡಿಮೆ ರೇಟಲ್ಲೇ ನಾನು ಇಂಪ್ರೂವ್ಮೆಂಟ್ ಮಾಡಬೇಕು, ಕಡಿಮೆ ರೇಟಿಗೆ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ಜನ ಬರೋ ಥರ ಆದರೆ ಜಾಸ್ತಿ ಹೋದಷ್ಟು ನಮ್ಗೆ ಒಳ್ಳೆ ಲಾಭ ಬರುತ್ತೆ ಅಂತ ಏನೋ ಹೇಳ್ತಿದ್ಲು. ನಾನು ಅದಕ್ಕೆ ಏನು ಮಾಡ್ತಾಳಪ್ಪ ಅಂದ್ಕೊಂಡೆ. ಹೆಂಗೆ ಗೊತ್ತಾ, ಇವಾಗ RPMಗಿನ ಕಡಿಮೆ ಸಿಗಬೇಕು. RPMಗಿನ ಈಗ ಡಿಮಾರ್ಟಲ್ಲಿ ಯಾವ ಥರ ಸ್ವಲ್ಪ ಕಡಿಮೆ ರೇಟೆಲ್ಲ ಸಿಗುತ್ತೆ ನೋಡು, ಆ ಥರ ಕಡಿಮೆ ರೇಟಿಗೆ ನಾನು ಒಂದು ಶಾಪ್ ಮಾಡಬೇಕು ಅಂತೇನೋ ಹೇಳ್ದಂಗಿತ್ತು. ಹಂಗೆ ಮಾಡಬೇಕು ಅಂತ ಟ್ರೈ ಮಾಡಿದಾಳೆ ಅಂತ ಅನ್ಸುತ್ತಲ್ವಾ. ಹೋಗಲ್ಲ ಸುಮ್ಮನಿರಪ್ಪ ಅತ್ಲಾಗೆ, ಅಲ್ಲಿ ಯಾರು ಹೋಗ್ತಾರೆ ಅತ್ಲಾಗೆ. ಈಗ ಹೋದ್ರೆ ಮನೆಗೆ ಐಟಮ್ಸ್ ತಗೊಳ್ಳೋ ಅಂತಾರೆಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ತಗೊಳ್ಳೋ ಅಂಥವ್ರೆಲ್ಲ ನಮ್ಮ ಅಂಗಡಿಗೆ ಬರ್ತಾರೆ. ಯಾಕಂದರೆ ಚಿಲ್ಲರೆ ಅಂಗಡಿ ಹಳ್ಳಿಲೆಲ್ಲ ಮಾಡಿರ್ತಾರಲ್ಲ, ಹಳ್ಳಿಗಳಲ್ಲಿ ಆ ಥರ ಹಳ್ಳಿಯಲ್ಲೆಲ್ಲ ಮಾಡಿರೋ ಅಂಥವ್ರೆಲ್ಲ ಬಂದು ನಮ್ಮ ಅಂಗಡಿಗೆ ಬಂದು ತಗೊಂಡು ಹೋಗೋದು. ಯಾಕಂದರೆ ಅಲ್ಲಿಗೆ ಹೋಗಲ್ಲ ಅವರು ಅಷ್ಟೊಂದು. ಯಾರು ಬಿಡಪ್ಪ ಅತ್ಲಾಗೆ ಇಲ್ಲಿ ಇಷ್ಟೆಲ್ಲ ಕಳಿಸ್ಬಿಟ್ರೆ ಇವ್ರಿಗೆಲ್ಲ ಪರಿಚಯ ಆಗ್ಬಿಟ್ಟವ್ರೆ. ಪರಿಚಯ ಆಗಿರೋದ್ರಿಂದ ಫೋನ್ ಮಾಡಿಬಿಟ್ರೆ ಇವರೆಲ್ಲ ಐಟಮ್ಸ್ ಎಲ್ಲ ಕಟ್ಬಿಡ್ತಾರೆ. ಹಂಗೆ ಅಲ್ಲಿ ಹೋಗ್ಬೇಕು, ಅವ್ರಿಗೆ ಬೇಕಾಗಿರೋದು ಅವರೇ ತೊಗೋಬೇಕು, ಬಿಲ್ ಹಾಕಿಸ್ಬೇಕು, ಈ ಥರ. ಇವ್ರು ಹೆಂಗೆ ಅಂತಂದರೆ ಎಲ್ಲ ಫೋನ್ ಮಾಡಿ ತಿಳ್ಕೊಬಿಟ್ಟು ಮೊಬೈಲ್ಗೆಲ್ಲ ವಾಟ್ಸಪ್ ಸೆಂಡ್ ಮಾಡ್ತಾರೆ, ಇಂತಿಂಥ ಐಟಮ್ ಅಂತ ಸೆಂಡ್ ಮಾಡಿಬಿಟ್ಟು ಅದು ಅವ್ರು ಬರೋಷ್ಟೊತ್ತಿಗೆಲ್ಲ ಕಟ್ಟಿಡ್ತಾರೆ, ಬಿಲ್ ಆಗಿರುತ್ತೆ, ದುಡ್ಡು ಕೊಟ್ಟು ಇಸ್ಕೊಂಡು ಹೊರಟು ಹೋಗ್ತಾರೆ. ಆದರೆ ಅಲ್ಲೇ ಕಾಯ್ಬೇಕಲ್ಲ, ಅವ್ರಿಗೆ ಅವರೇ ತೊಗೋಬೇಕಲ್ಲ, ಅದಕ್ಕೆ ಬರ್ತಾರೆ ನಿಜ, ಆದರೂ ಮನೆಗೆ ತಗೊಂಡೋಗೋರೆ ಜಾಸ್ತಿ. ಅದ್ರಲ್ಲಿ ನಮ್ಗೆ ಒಳ್ಳೆ ಚೆನ್ನಾಗಿ ಲಾಭ ಆಯಿತು. ಮನೆಗೆ ತಗೊಂಡು ಹೋಗ್ತಾರಲ್ಲ ಐಟಮ್ಸ್ ಎಲ್ಲ, ಒಳ್ಳೆ ಲಾಭ ಇತ್ತು ಚೈತ್ರ. ಅದ್ರಾಗೆ ನಿಜ ತುಂಬ ಚೆನ್ನಾಗಿ ಲಾಭ ಇತ್ತು. ಇವಾಗ ಇವ್ರ ಅಂಗಡಿಗೆಲ್ಲ ತಗೊಳ್ಳೋಕೆ ಚೀಲಗಟ್ಟಲೆ ತೊಗೊಂಡು ಹೋಗ್ತಾರೆ. ಏನೋ ನಮಗೆ ಚೀಲಕ್ಕೆ ಇಷ್ಟ ಅಂತ ಸಿಗುತ್ತೆ ಅಷ್ಟೇ. ಒಳ್ಳೆ ಲಾಭ ಇತ್ತು ನನಗೆ. ಅಂದರೆ ಬರೋ ಕಸ್ಟಮರ್ಗಳು ಬಂದೇ ಬರ್ತಾರೆ ಅನ್ನೋದು ನನಗೆ ನಂಬಿಕೆ ಐತೆ. ಆದ್ರೂ ಸ್ವಲ್ಪ ಇವಳು ಯಾವ ಥರ ಪ್ಲ್ಯಾನ್ ಮಾಡಿದ್ದಾಳೆ ಅಂತಂದರೆ ಸ್ವಲ್ಪ ಕಡಿಮೆ ರೇಟಿಗೆ ನಾವು ಮಾರಾಟ ಮಾಡಬೇಕು, ಕಡಿಮೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಸಂಗೀತ. ಈ ಥರ ನಾನೆಲ್ಲ ಕಡಿಮೆ ರೇಟಿಗೆ ಮಾಡಬೇಕು ಅಂತ. ಸಂಗೀತನಿಗೆ ಅನ್ನಿಸ್ಬೇಕಪ್ಪ, ನನಗೆ ಮಾಡಿದ್ರೆ ಹೆಂಗೆ, ನಮ್ಮ ಅಣ್ಣನ ಮಾತಿಗೂ ಬೇಜಾರಾಗುತ್ತೆ ಅಂತ ನಾನು ಬೇರೆ ಮಾತಾಡ್ಸಲ್ವಲ್ಲ, ಮಾತಾಡಿಸ್ತಿಲ್ಲದಕ್ಕೂ ಅದಕ್ಕೂ ಆ ಸಿಟ್ಟಿಗೆ ಈ ಥರ ಮಾಡ್ತಾವಳೆ. ಬಿಡು, ಅವಳದು ಎಷ್ಟಿತ್ತು, ಎಷ್ಟು ದಿನ ನಡೆಯುತ್ತೆ ನೋಡೋಣ. ಅಯ್ಯೋ ಅಷ್ಟು ಸುಲಭ ಅಲ್ಲ ಕಣಪ್ಪ ಅದನ್ನೆಲ್ಲ ನಡೆಸೋದು. ಅವಳು ಕೆಲ್ಸಕ್ಕೆ ಹೋಗ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಕೆಲಸ ಮಾಡೋಂಥವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಕಂತಂದ್ರೆ ಸುಮ್ಮನೆನಾ? ಎಷ್ಟು ಕೆಲಸದವ್ರು ಬೇಕಾಗ್ತಾರೆ. ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡೋ ಅಂಥವ್ರು ಯಾರು ಸಿಗ್ತಾರೆ ಅವಳಿಗೆ? ಗಂಡನೂ ಕೆಲ್ಸಕ್ಕೆ ಹೋಗ್ತಾನೆ, ಅವಳು ಮಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ನಿಯತ್ತಾಗಿ ಕೆಲಸ ಮಾಡೋಂಥವ್ರು ಯಾರು ಸಿಗ್ತಾರೆ? ಕರೆಕ್ಟಾಗಿ ಇಷ್ಟೇ ಆಗೈತೆ ಅಂತೇಳಿ ಹೆಂಗೆ ಕೊಡ್ತಾರೆ? ಕೊಡೋಕ್ಕಾಗಲ್ಲ, ಕೊಡಲ್ಲ. ಅಯ್ಯೋ ಅದೆಲ್ಲ ಹೆಂಗೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಸಂಗೀತನಿಗೆ. ಅದಕ್ಕೆ ಮಾಡಿರೋದು ಅಷ್ಟೊಂದು ತಲೆ ಓಡಿಸಿ, ಇಲ್ಲಾಂದರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವೇನೋ ಅಂದ್ಕೊಂಡ್ವಿ, ಆಗುತ್ತೋ ಇಲ್ವೋ ಅಂತ ನೋಡಿ, ಖಂಡಿತ ಆಗುತ್ತೆ. ಏನಾದರೂ ಒಂದು ಮಾಡಿದ್ರೆ ನಾವು ಖಂಡಿತ ಸಕ್ಸಸ್ ಅನ್ನೋದು ಕಾಣ್ಬೋದು. ಸುಮ್ಮನೆ ಇದ್ರೆ ಆಗಲ್ಲ ಅಂತಾರಲ್ಲ, ಹಂಗೆ ನೋಡು ಸ್ವಲ್ಪನೂ ಒಬ್ಬರಿಗೆ ಬಿಟ್ಕೊಡ್ಲಿಲ್ಲ, ಹಂಗೆ ಮಾಡ್ಬಿಟ್ಲು ಸಂಗೀತ. ನಮ್ಮ ವರ್ಷ ಅವ್ರಿಗೆ ಚಿಂತೆ ಮಾಡ್ತಾವ್ರೆ. ಸೂಪರ್ ಮಾರ್ಕೆಟ್ ಬೋರ್ಡ್ ಹಾಕವ್ರಂತೆ, ಅದಕ್ಕೇನೆ ಬೋರ್ಡ್ ಹಾಕ್ಬಿಟ್ಟವ್ರೆ. ಇವಾಗ ನಮಗೆ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾವ್ರೆ. ಅದಕ್ಕೆ ನಾನು ಯಾಕೆ ಬಿಡತ್ಲಾಗ ಅದನ್ನ ಯಾಕೆ ಯೋಚನೆ ಮಾಡ್ತೀಯ ಅಂತ ನಾನು ಅವಳಿಗೆ ನೋಡಿ ಸಿಟ್ಟಿಗೆ ಹೆಂಗೆ ಮಾಡವಳೆ. ಅಲ್ಲ, ಈ ಥರ ಮಾಡಬಾರ್ದು. ಯಾಕೆ ಹಿಂಗೆ ಮಾಡಬೇಕು? ಏನೋ ಬಿಡತ್ಲಾಗ ಏನೋ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಅನ್ಕೋಬೇಕು ಅಷ್ಟೇ. ಸುಮ್ಮನೆ ಇಂಥವೆಲ್ಲ ಮಾಡಬಾರ್ದಪ್ಪ. ಈ ಸಂಗೀತನಿಗೆ ಯಾಕೆ ಬುದ್ಧಿ ಇಲ್ವೋ ಏನೋ, ಅದೊಂದು ಸ್ವಲ್ಪ ನಮ್ಮ ವರ್ಷ ಅವ್ರಿಗೆ ಚಿಂತೆ ಶುರುವಾದಂಗೆ ಆಗ್ತೈತೆ. ಸಡನ್ನಾಗಿ ಹಿಂಗೆ ಆಗ್ಬಿಡ್ತಲ್ಲ, ಹೆಂಗೆ ಏನು ನೋಡಿ. ಆ ಸಂಗೀತ ಸ್ವಲ್ಪನೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಈಚೆ. ಅವಳು ಅದೆಲ್ಲ ಸಕ್ಸಸ್ ಆಗೋವರೆಗೂ, ಇವಾಗ ಎಲ್ಲ ಆಗೋವರೆಗೂ ಸ್ವಲ್ಪನೂ ಯಾರ ಹತ್ರನೂ ನಾನು ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ ನೋಡಿ. ಅದಕ್ಕೇ ಯಾವ ಥರ ಬೇಗ ಕೆಲಸಗಳಾಯಿತು ಅಲ್ಲ. ಹೇಳಿದ್ರೆ ಆಗ್ತಾ ಇರಲಿಲ್ಲವೋ ಏನೋ ಅಂತ ಅನ್ನಿಸ್ತೈತೆ. ಅವಳು ಯಾಕೆ ಹೇಳಲಿಲ್ಲ ನೋಡು, ಎಷ್ಟು ಚೆನ್ನಾಗಿದೆ ಬುದ್ಧಿ. ಅಷ್ಟೊಂದು ದುಡ್ಡು ಕಾಸು ಎಲ್ಲ ಇಟ್ಕೊಂಡ್ರು ಒಬ್ರ ಹತ್ರ ಕುಚ್ಕೊಳಕ್ಕೆ ಹೋಗಲಿಲ್ಲ. ನನಗೆ ಅನ್ನಿಸ್ತೈತೆ, ನಾನೇ ಈ ಕೆಲಸ ಮಾಡಿದ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ನಾನು ಒಬ್ರ ಮುಂದೆ ತೋರಿಸ್ಕೊಳಕ್ಕಾಗಿ ನಾನು ಮಾತಾಡ್ತಿದ್ದೆ, ಹೇಳ್ಕೊಳ್ತಾ ಇದ್ದೆ. ಆವಾಗ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ. ನಾವು ಈ ಥರ ನಮ್ಮ ಕೆಲಸ ಸಾಧನೆ ಅನ್ನೋದು, ನಮ್ಮ ಗುರಿ ಅನ್ನೋದು ತಲುಪೋವರೆಗೂ ನಮ್ಮ ಗುಟ್ಟನ್ನು ನಾವು ಹಾಗೆ ಹಿಡಿದಿಟ್ಕೋಬೇಕು. ಆಮೇಲೆ ತನ್ನದು ಬೆಳಕಿಗೆ ಬರುತ್ತೆ ಅಲ್ವಾ. ನನಗೆ ಅನ್ನಿಸ್ತೈತೆ, ನಾನೇ ಆಗಿದ್ರೆ ಈ ಥರ ನಾನು ಮುಚ್ಚಿಡೋದಕ್ಕಂತ ಆಗ್ತಿರ್ಲಿಲ್ಲ. ನಾನು ಊರು ತುಂಬ ಸಾರ್ಕೊಂಬರ್ತಿದ್ದೆ, ಊರು ತುಂಬ ಹೇಳ್ಕೊಂಬರ್ತಿದ್ದೆ ಅಂತ ಅನ್ನಿಸ್ತೈತೆ ನನಗೆ.
ನನಗೆ ಮಾತು ಬಾಯಲ್ಲಿ ನಿಲ್ತಾ ಇರಲಿಲ್ಲ, ಬೇಗ 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 ಎಲ್ಲರ ಹತ್ರ ಪಟ ಪಟ ಮಾತಾಡ್ಬಿಡ್ತೀವಿ. ಅದಕ್ಕೆ ನನಗೆ ಈಗ ಅಂಥವ್ರು ನೋಡಿ ಬುದ್ಧಿ ಕಲ್ತ್ಕೋಬೇಕು ಅಂತ ಅನ್ನಿಸ್ತಾ ಐತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.